ಹಾಯ್ ಎಲ್ಲರಿಗೂ. ಇಂದು ನಾವು ಏಕಕೇಂದ್ರೀಯ ವೃತ್ತಗಳಲ್ಲಿ ದೊಡ್ಡ ವೃತ್ತದ ಜಾವು ಚಿಕ್ಕ ವೃತ್ತವನ್ನ ಸ್ಪರ್ಶಿಸುವ ನಡುವಿನ ಸಂಬಂಧವನ್ನ ತಿಳ್ಕೊಳ್ತೇವೆ. ಮೊದಲಿಗೆ ನಾವು ಒಂದೇ ಕೇಂದ್ರವಿರುವ ಎರಡು ವೃತ್ತಗಳನ್ನ ರಚಿಸ್ಕೊಳ್ಳೋಣ. ಈಗ ಈ ಚಿಕ್ಕ ವೃತ್ತವನ್ನ ಸ್ಪರ್ಶಿಸುವ ದೊಡ್ಡ ವೃತ್ತದ ಜಾವು ಒಂದನ್ನ ರಚಿಸ್ಕೊಳ್ಳೋಣ. ಈ ರೀತಿ ನಾವು ದೊಡ್ಡ ವೃತ್ತದ ಜಾವುವನ್ನ ತಗೊಂಡ್ರೆ ಇದು ಪಿ ನಲ್ಲಿ ಚಿಕ್ಕ ವೃತ್ತವನ್ನ ಸ್ಪರ್ಶಿಸ್ತಾ ಇದೆ. ಇದರ ನಡುವೆ ಇರುವ ಸಂಬಂಧವೇನು ಅಂತ ನಾವು ಇಲ್ಲಿ ಚರ್ಚಿಸ್ತೇವೆ. ನಾನು ಈ ಜಾವುವನ್ನ ಸಿಮೆಟ್ರಿಕ್ ಆಗಿ ತಗೊಂಡಿದ್ದೇನಲ್ವಾ ಅಂತ ನೀವು ಆಶ್ಚರ್ಯ ಪಡ್ತಿರ್ಬೋದು. ಆದ್ರೆ ಅದು ಹಾಗಲ್ಲ. ನಾವು ಜಾವುವನ್ನ ಎಲ್ಲಿ ಬೇಕಾದ್ರೂ ತಗೊಳ್ಬಹುದು. ತದನಂತರ ನಾವು ಈ ವೃತ್ತಗಳನ್ನ ಸ್ವಲ್ಪ ತಿರುಗಿಸಿ ಬಿಟ್ರೆ ಸಾಕು, ಇದು ಈ ರೀತಿನೇ ಕಾಣುತ್ತೆ. ಹಾಗಾಗಿ ನಾವು ಜನರಲ್ ಆಗಿ ಈ ರೀತಿ ತಗೊಳ್ಳೋಣ ಮತ್ತು ಈ ಸ್ಪರ್ಶ ಬಿಂದುವನ್ನ ಪಿ ಅಂತ ಕರೆಯೋಣ. ಈಗ ಈ ವೃತ್ತಗಳಲ್ಲಿ ತ್ರಿಜ್ಯಗಳನ್ನ ಗುರ್ತಿಸ್ಕೊಳ್ಳೋಣ. ಓ ಮತ್ತು ಪಿ ನ ಸೇರಿಸಿದ್ರೆ ನಮ್ಗೆ ಚಿಕ್ಕ ವೃತ್ತದ ತ್ರಿಜ್ಯ ಸಿಕ್ಕತ್ತೆ. ಅದೇ ರೀತಿ ದೊಡ್ಡ ವೃತ್ತದ ತ್ರಿಜ್ಯವನ್ನ ಆರ್ ಅಂತ ಕರೆಯೋಣ. ಇಲ್ಲಿ ಎರಡು ತ್ರಿಭುಜಗಳು ಏರ್ಪಟ್ವಲ್ವಾ? ಈ ಎರಡು ತ್ರಿಭುಜಗಳು ಸರ್ವಸಮ ಅಂತ ನಾವು ಪ್ರೂವ್ ಮಾಡಿದ್ರೆ ಈ ಜಾವುವಿನ ಅಳತೆಯ ಬಗ್ಗೆ ಒಂದು ನಿರ್ಣಯಕ್ಕೆ ಬರ್ಬೋದು. ಜಾವು, ತ್ರಿಜ್ಯ, ಸ್ಪರ್ಶ ಬಿಂದು ಇವುಗಳಿರುವ ಯಾವುದಾದ್ರೂ ಪ್ರಮೇಯ ನಿಮ್ಗೆ ತಿಳಿದಿದ್ಯಾ? ಒಂದು ಪ್ರಮೇಯ ಇದೆ ಅಲ್ವಾ? ಅದ್ರ ಪ್ರಕಾರ ಒಂದು ವೃತ್ತದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತೆ. ಅಂದ್ರೆ ಸ್ಪರ್ಶ ಬಿಂದುವಿನಲ್ಲಿ ಈ ಸ್ಪರ್ಶಕ ಮತ್ತು ತ್ರಿಜ್ಯದ ನಡುವೆ ಇರುವ ಕೋನ ಬಂದು ಒಂದು ಲಂಬ ಕೋನ ಅಂತ ನಮ್ಗೆ ಪ್ರಮೇಯ ಹೇಳುತ್ತೆ. ಈ ಜಾವುವಿನ ಅಂತ್ಯ ಬಿಂದುಗಳನ್ನ ಎ ಮತ್ತು ಬಿ ಅಂತ ಕರೆಯೋಣ. ಈ ಪ್ರಮೇಯದ ಪ್ರಕಾರ ಕೋನ ಎ ಪಿ ಒ ಮತ್ತು ಕೋನ ಬಿ ಪಿ ಒ 90 ಡಿಗ್ರಿಗಳಿಗೆ ಸಮವಾಗಿರಬೇಕು. ಬಲೆ, ನಮಗೆ ಸಿಗ್ತಾ ಇರೋದು ಎರಡು ಲಂಬಕೋನ ತ್ರಿಭುಜಗಳು. ಸಾಮಾನ್ಯವಾಗಿ ಲಂಬಕೋನ ತ್ರಿಭುಜಗಳನ್ನ ಸರ್ವಸಮ ಅಂತ ಪ್ರೂವ್ ಮಾಡ್ಲಿಕ್ಕೆ ನಾವು ಲಂಬೀಬಾ ಸರ್ವಸಮತೆಯ ಸಹಾಯವನ್ನ ಪಡೆದುಕೊಳ್ತೇವೆ. ಈಗ ನಮ್ ಕೆಲ್ಸ ತುಂಬಾ ಸರಳವಾಗ್ಬಿಟ್ಟಿದೆ. ಇವುಗಳು ಲಂಬಕೋನ ತ್ರಿಭುಜಗಳೇ ಆಗಿರೋದ್ರಿಂದ ನಾವು ವಿಕರ್ಣಗಳು ಸಮ ಮತ್ತು ಯಾವುದಾದ್ರೂ ಒಂದು ಜೊತೆ ಬಾಹುಗಳು ಸಮ ಅಂತ ಸಾಬೀತು ಮಾಡಿದ್ರೆ ಸಾಕು. ಲಂಬೀಬಾ ಸರ್ವಸಮತೆಯ ನಿಬಂಧನೆಯ ಪ್ರಕಾರ ಈ ಎರಡೂ ತ್ರಿಭುಜಗಳು ಸರ್ವಸಮ ಅಂತ ಹೇಳ್ಬೋದು. ಹಾಗಾಗಿ ಈ ತ್ರಿಭುಜಗಳ ವಿಕರ್ಣಗಳನ್ನ ನಾವು ಗಮನಿಸಿದ್ರೆ ಓ ಎ ಮತ್ತು ಓ ಬಿ ಇದೆರಡೂ ಕೂಡ ಈ ದೊಡ್ಡ ವೃತ್ತದ ತ್ರಿಜ್ಯನೇ ಆಗಿದೆ. ಹಾಗಾಗಿ ಅದರ ಅಳತೆ ಆರ್ಗೆ ಸಮವಾಗಿರುತ್ತೆ. ವಿಕರ್ಣಗಳು ಕೂಡ ಸಮ ಅಂತ ಕಂಡುಬಂತು. ಇನ್ನು ಈ ಓ ಪಿ ಬಾಹುವನ್ನ ನೋಡಿದ್ರೆ ಇದು ಎರಡೂ ತ್ರಿಭುಜಗಳಲ್ಲಿ ಇದೆ. ಹಾಗಾಗಿ ಓ ಪಿ ಅನ್ನುವ ಬಾಹು ಸಾಮಾನ್ಯವಾಗಿ ಎರಡೂ ತ್ರಿಭುಜದಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಅದರ ಅಳತೆ ಕೂಡ ಸಮವಾಗಿದೆ ಅಂತ ನಾವು ಹೇಳ್ಬೋದು. ಈಗ ಲಂಬೀಬಾ ಸರ್ವಸಮತೆಯ ಪ್ರಕಾರ ಈ ಎರಡೂ ತ್ರಿಭುಜಗಳು ಸರ್ವಸಮ ಅಂತ ನಾವು ಹೇಳ್ಬೋದು. ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಸಮವಾಗಿರುತ್ತೆ ಅಂತ ನಮ್ಗೆ ತಿಳಿದಿದೆ. ಹಾಗಾಗಿ ಅನುರೂಪ ಬಾಹುಗಳು ಕೂಡ ಸಮವಾಗಿರುತ್ತೆ. ನಾವು ಈಗಾಗಲೇ ಎರಡು ಜೊತೆ ಬಾಹುಗಳು ಸಮವಾಗಿದೆ ಅಂತ ನೋಡಿದ್ವಿ. ವಿಕರ್ಣಗಳು ಸಮವಾಗಿತ್ತು, ಓಪಿ ಕೂಡ ಎರಡೂ ತ್ರಿಭುಜದಲ್ಲಿ ಸಮವಾಗಿತ್ತು. ಇನ್ನು ಉಳಿದ ಒಂದೇ ಬದಿ ಬಂದು ಎ ಪಿ ಮತ್ತು ಪಿ ಬಿ ಇದೂ ಕೂಡ ಒಂದೇ ಅಳತೆಯನ್ನ ಹೊಂದಿರಬೇಕು. ಆದ್ರಿಂದ ಸಂಬಂಧ ತುಂಬಾ ಸರಳವಾಗಿದೆ. ಏಕಕೇಂದ್ರೀಯ ವೃತ್ತಗಳಲ್ಲಿ ದೊಡ್ಡ ವೃತ್ತದ ಜಾವು ಸಣ್ಣ ವೃತ್ತವನ್ನ ಸ್ಪರ್ಶಿಸುವ ಬಿಂದುವಿನಲ್ಲಿ ಆ ಜಾವುವನ್ನ ಎರಡು ಸಮ ಭಾಗಗಳಾಗಿ ವಿಂಗಡಿಸಲಾಗುತ್ತೆ.